ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ಬನ್ನಿ, ಇವತ್ತೊಂದು ಸ್ಪೆಷಲ್ ಸ್ವೀಟ್ ಡಿಶ್ ಮಾಡೋದನ್ನೇ ಹೇಳ್ಕೊಡ್ತೀನಿ. ಥಂಬ್ನೇಲ್ ನೋಡಿ ಎಲ್ಲರಿಗೂ ಗೊತ್ತಾಗಿರಬೇಕು ಏನು ಮಾಡತ್ತೀನಿ ಅಂತ. ಅಂದ್ರೂ ಇವತ್ತು ಒಂದು ಸ್ಪೆಷಲ್ ಸ್ವೀಟ್ ಡಿಶ್ ಮಾಡೋಣ. ಏನು ಮಾಡತ್ತೀನಿ ಅಂದರೆ ಗಜರಿಕೆ ಹಲ್ವಾ ಮಾಡತ್ತೀನಿ. ಬನ್ನಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನಾವು 1 kg ಅಷ್ಟು ಗಜರಿಕೆ ತೊಗೊಂಡೀನಿ. ಗಜರಿಕೆ ಈಗ ಸೀಸನಲ್ಲಿ ಚೆಂದ ಸಿಗ್ತಾವೆ. ಗಜರಿಕೆ ಟೇಸ್ಟು ಇರ್ತಾವೆ, ಆಮೇಲೆ ಕೆಂಪು ಇರ್ತಾವೆ, ರೆಡ್ ಇರ್ತಾವೆ. ಈ ರೀತಿಯಾಗಿ ನಾವು 1 kg ಗಜರಿಕೆ ತೊಗೊಂಡು ನಾವು ಸ್ವಚ್ಛ ನೀರಿನಾಗ ತೊಳ್ಕೊಳ್ಳೋದು. ಯಾಕಂದ್ರೆ ಒಂದು ಸ್ವಲ್ಪ ಮಣ್ಣು ಹತ್ತಿರ್ತಾವ್ರಿ ಅದಕ್ಕೆ. ಈ ರೀತಿಯಾಗಿ ತೊಳ್ಕೊಂಡು ನಂತರ ಅದಕ್ಕೆ ನಾವು ಒಂದು ಅರಿವಿ ಒಳಗೆ ಹಾಕಿಸಿನ ಚೆಂದ ಒರೆಸ್ಕೊಳ್ಳೋದ್ರಿ. ಡ್ರೈ ಆಗಿರಬೇಕು ಗಜರಿಕೆ. ಈ ರೀತಿಯಾಗಿ ಒಣಸ್ಕೊಂಡು ನಂತರ ನಮ್ಮದು ಸಪ್ಪಿ ತೆಗೆಯೋದಿರ್ತೈತಲ್ರಿ ಪೀಲರ, ಅದರಲ್ಲೇ ನಾವು ಏನು ಮಾಡೋದು, ಈಗ ಮ್ಯಾಗಿನ ಒಂದು ಸ್ವಲ್ಪ ಎಲ್ಲ ಕೆಬ್ಬರು ತೆಗೆಯೋದು. ಯಾಕಂದ್ರೆ ಒಂದು ಸ್ವಲ್ಪ ಬೇರೆ ಇರ್ತಾವಲ್ರಿ, ಒಂದು ಸ್ವಲ್ಪ ಮಣ್ಣು ಇರ್ತೈತಿ, ಅದು ತೊಳೆದಿರ್ತಾವೆ ಅಂದ್ರೆ ಒಂದು ಸ್ವಲ್ಪ ಕರಗದಿರ್ತಾವಲ್ಲ, ಅದ್ರ ಸಲುವಾಗಿ ಈ ರೀತಿಯಾಗಿ ಎಲ್ಲ ಸ್ವಚ್ಛ ತಕ್ಕೊಳ್ಳೋದು. ಈ ರೀತಿ ತಗೊಂಡು ನಂತರ ಆಮೇಲೆ ನಾವೇನು ಮಾಡೋದು, ತೆಳಗಿನ ದಂಡಿ ಅಷ್ಟು ಕಟ್ ಮಾಡ್ಕೊಳ್ಳೋದು. ಇದು ನೋಡಿರಿ ಎಷ್ಟು ಚಂದ ಅದಾವ್ರಿ ಗಜರಿಕೆ. ಪೂರ್ತಿ ಕಡೆ ತನಕ ರೆಡ್ ಅದಾವೆ. ಈ ಸೀಸನಲ್ಲಿ ಗಜರಿಕೆ ಭಾಳ ಚಂದ ಸಿಗ್ತಾವೆ ಮಾರ್ಕೆಟ್ದಾಗ. ಅದ್ರ ಸಲುವಾಗಿ ಈ ಸೀಸನ್ದಾಗ ಗಜರಿಕೆ ಹಲ್ವಾ ಮಾಡ್ಕೊಂಡು ತಿನ್ನಲೇಬೇಕು. ಆ ಸೀಸನ್ದಾಗ ಅದು ತಿನ್ನೋದು ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ. ಈ ರೀತಿಯಾಗಿ ಹೆರುಮಣಿಲಿ ನಾನು ಹೆರ್ಕೊಂಡೀನಿ. ನಿಮ್ಮಲ್ಲಿ ಇದಕ್ಕಿಂತ ದಪ್ಪ ಹೆರುಮಣಿ ಇತ್ತಂದ್ರೆ ನೀವು ಅದರಲ್ಲೇ ಹೆರಿಬೋದು. ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾ ಮಾಡೋ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತೈತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಆಮೇಲೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ವಿಡಿಯೋಗಳ ರೆಸಿಪಿಗಳ ವಿಡಿಯೋಗಳು, ನೀವು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ರೀತಿಯಾಗಿ ನಾ ಎಲ್ಲ ಹೆರೆದಿಟ್ಕೊಂಡು ನೋಡಿರಿ ಗಜರಿಕೆ. ಇದನ್ನು ನಾವು ಒಂದು ಬುಟ್ಟಿ ಒಳಗೆ ಹಾಕೋಣ. ಈಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬರ್ರಿ. ಇಲ್ಲಿ ತುರಿದಿಟ್ಕೊಂಡ ಗಜರಿಕೆ, 1 ಪೌನ ಕಪ್ದಷ್ಟು ಸಕ್ಕರೆ ಭಾಳ ಹತ್ತೋದಿಲ್ಲ. ಆಮೇಲೆ 1 ಕಪ್ದಷ್ಟು ಗಟ್ಟಿ ಹಾಲು, ಅಥವಾ ನೀವು ಕೆನೆ ಮತ್ತು ಹಾಲು ಒಂದು ಮಿಕ್ಸಿಗೆ ಹಾಕಿಸಿಂದು ಒಂದು ಸುತ್ತಿ ತಿರುಗಬಹುದು, ಅದನ್ನು ಚೆನ್ನಾಗಿ ಬರ್ತೈತಿ. ಆಮೇಲೆ ಟೇಸ್ಟ್ ಸಲುವಾಗಿ ಕಾರ್ಡಮಮ್ ಪೌಡ್ರ್, ಏಲಕ್ಕಿ ಪೌಡ್ರ್, ಆಮೇಲೆ ಡ್ರೈ ಫ್ರೂಟ್ಸ್ ನಿಮ್ಗೆ ಏನೇನು ಬೇಕು ಅದನ್ನು ನೀವು ಹಾಕೋಬೋದು. ನಾನಿಲ್ಲಿ ಕಾಜು, ಬಾದಾಮ್ ಮತ್ತು ದ್ರಾಕ್ಷಿ ತೊಗೊಂಡಿನಿ. ಆಮೇಲೆ ಸೂರ್ಯಕಾಂತಿ ಬೀಜ ತೊಗೊಂಡೀನಿ ರೀ. ಅಥವಾ ನೀವು ಕುಂಬಳಕಾಯಿ ಬೀಜ ತೊಗೋಬೋದು, ಪಿಸ್ತಾ ತೊಗೋಬೋದು, ಕರಿ ದ್ರಾಕ್ಷಿನೇ ತೊಗೋಬೋದು. ಈ ರೀತಿ ಅಕ್ರೋಡ್ನೂ ಹಾಕ್ಬೋದು. ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪ ಹಾಕ್ಕೊಂಡು ಪ್ಯಾನ್ದಾಗ ಹುರ್ಕೋದು. ಮೊದಲು ಕಾಜು, ಬಾದಾಮ್, ದ್ರಾಕ್ಷಿ ಹುರ್ಕೋದು, ಆಮೇಲೆ ಲಾಸ್ಟಕ್ಕೆ ಸೂರ್ಯಕಾಂತಿ ಬೀಜ ಹಾಕೋದು. ಈ ರೀತಿಯಾಗಿ ಈ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡು ಇದನ್ನು ನಾವೀಗ ವಾಟಿ ಒಳಗೆ ತಕ್ಕೊಂಡ್ರಿ. ಈಗ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಇರ್ತೈತಲ್ಲ, ಅದ್ರೊಳಗೆ ನಾವೇನು ಮಾಡೋದು, ತುರಿದಿಟ್ಕೊಂಡಿದ್ದ ಗಜರಿಕೆ ಹಾಕೋದು. ಎಲ್ಲ ಗಜರಿಕೆ ಹಾಕ್ಕೊಂಡು ಚೆಂದ ಡ್ರೈ ಆಗೋ ತನಕ ಹುರ್ಕೊಳ್ಳೋದು. ಇದು ಸ್ಲೋ ಫ್ಲೇಮ್ ಇಟ್ಕಿಸಿಂದ್ರೆ ಚೆಂದ ಸಾಫ್ಟ್ ಆಗೋ ತನಕ, ಡ್ರೈ ಆಗೋ ತನಕ ಹುರ್ಕೋದು. ಇಲ್ಲ ಪ್ಲೇಟ್ ಮುಚ್ಚಿಡೋದ್ರಿ ಮ್ಯಾಗ 1-2 ನಿಮಿಷ ಬಿಡೋದು, ಫುಲ್ ಡ್ರೈ ಆಗ್ತೈತಿ. ಈ ರೀತಿಯಾಗಿ ಈಗ ನಾ ಮಾಡತ್ತೀನಿ ನೋಡಿರಿ ವಿಡಿಯೋದಾಗ, ಈ ರೀತಿ ಮಾಡೋದು. ಆಮ್ಯಾಗ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋದು. ಈಗ ನೋಡಿರಿ ಹೆಂಗೆ ಪೂರ್ತಿ ಡ್ರೈ ಆಯಿತು ನೋಡಿರಿ ನಮ್ಮದು ಗಜರಿಕೆ, ಹೆರೆದಿಟ್ಟುಕೊಂಡ ಗಜರಿಕೆ. ಇದಕ್ಕೆ ನಾವೇನು ಮಾಡೋದು, ಈಗ ನಾವು ಹಾಲು ಇರ್ತೈತಲ್ರಿ, ಗಟ್ಟಿ ಹಾಲು ಹಾಕೋದು. ಹಾಕಿಸಿಂದ್ರೆ ನಾ ಏನು ಮಾಡೀನಿ, ಒಂದು ಸ್ವಲ್ಪ ಕೆನೆ ಮತ್ತು ಹಾಲು ತೊಗೊಂಡು ಮಿಕ್ಸಿಗೆ ಹಾಕಿ 1-2 ಸುತ್ತು ತಿರುವೀನಿ. ಈ ರೀತಿಯಾಗಿ ಗಟ್ಟಿ ಕ್ರೀಮ್ ಆದಂಗೆ ರೆಡಿ ಆಗ್ತೈತಿ. ನಮ್ದು ಅಮೂಲ್ ಫ್ರೆಶ್ ಕ್ರೀಮ್ ಸಿಗ್ತೈತಲ್ರಿ, ಅದರ ಥರ ಆಗ್ತೈತಿ. ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಕೊಳ್ಳೋದ್ರಿ ಪ್ಲೇಟ್ ಮುಚ್ಚಿ. ಯಾಕಂದ್ರೆ ಫುಲ್ಲು ಒಂದು ಸ್ವಲ್ಪ ಡ್ರೈ ಆಗಬೇಕು. ಆಮೇಲೆ ಗಮ್ಮಂತ ಸ್ಮೆಲ್, ಹಾಲೆಲ್ಲ ಅಟ್ಟಿಸ್ಬೇಕು. ಹಾಲು ಅಟ್ಟಿಸ್ನಿಂದ ಚೆಂದ ಗಮ್ಮಂತ ವಾಸನೆ ಬರ್ತೈತೆ, ಅಷ್ಟು ತನಕ ಹುರ್ಕೊಳ್ಳೋದು, ಇಡೋದು. ಈಗ ನಾವೇನು ಮಾಡೋದು, ಈಗ ಇಟ್ಕೊಂಡಿದ್ದೇವಲ್ರಿ ಒಂದು ಅರ್ಧ ಪೌನ ಕಪ್ದಷ್ಟು ಸಕ್ಕರೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸಕ್ಕರೆ ಕರಗಿಸ್ ತನಕ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ಅಳಸತ್ತೈತೆ ಸಕ್ಕರೆ ಹಾಕೋಣ ಆಗುತ್ತೆ. ಅದು ಹಾಕಿದ ನಂತರ 1-2 ನಿಮಿಷ ಪ್ಲೇಟ್ ಮುಚ್ಚಿಟ್ಟು ಕುದಿಸೋದು. ಚೆಂದ ಎಲ್ಲ ಒಂದು ಜೀವ ಆಗಿರಬೇಕು. ನೀವು ಬೇಕಂದ್ರೆ ಖವಾನೂ ಹಾಕೋಬೋದು. ನಾನು ಇಲ್ಲಿ ಹಾಕಿಲ್ಲ, ಇಲ್ಲ ಕೆನೆ ಮತ್ತು ಹಾಲು ಮಿಕ್ಸಿಗೆ ಹಾಕಿ ಅಷ್ಟು ಹಾಕೀನಿ. ಈ ರೀತಿಯಾಗಿ ನಾವು ಗಜರಿಕೆ ಹಲ್ವಾ ಈ ಕನ್ಸಿಸ್ಟೆನ್ಸಿ ಬರೋಕ್ಕೆ ನಮ್ಮದು ಏಲಕ್ಕಿ ಪೌಡ್ರ್ ಹಾಕೋದು, ಆಮೇಲೆ ಡ್ರೈ ಫ್ರೂಟ್ಸ್ ಹಾಕೋದು. ಹಾಕಿಸಿಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಪೂರ್ತಿ ಡ್ರೈ ಮಾಡೋದಿಲ್ಲ ರೀ ಗಜರಿಕೆ ಹಲ್ವಾ, ಯಾಕಂದ್ರೆ ಆರದಿಂದ ಮತ್ತೆ ಗಟ್ಟಿ ಆಗ್ತೈತ್ರಿ ಅದು. ಆಮೇಲೆ ಆಲ್ರೆಡಿ ಒಂದು ಸ್ವಲ್ಪ ಫ್ರಿಜ್ನಾಗೂ ಇಡ್ತಾವಲ್ಲ, ಆಮೇಲೆ ಕಂಟಿನ್ಯೂ 1-2-3 ದಿವಸ ಇಡಬೇಕು ತಿನ್ಬೇಕಂದ್ರೆ ಫ್ರಿಜ್ನಾಗ ಇಟ್ಟರೆ ಅದನ್ನು ಕೋಲ್ಡ್ ಒಂಥರ ಟೇಸ್ಟ್ ಆಗ್ತೈತಿ. ಈ ರೀತಿಯಾಗಿ ಮಿಕ್ಸ್ ಮಾಡಿ ಮತ್ತು ಮ್ಯಾಲ್ ಪ್ಲೇಟ್ ಮುಚ್ಚಿಟ್ಟು 1-2 ನಿಮಿಷ ಕುದಿಸ್ಕೋದು. ಪೂರ್ತಿ ಡ್ರೈ ಮಾಡೋದಿಲ್ಲ. ಈ ರೀತಿ ಕನ್ಸಿಸ್ಟೆನ್ಸಿ ಇಷ್ಟು ಅಳಸಿರಬೇಕು. ಈ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಹುರ್ಕೊಳ್ಳೋದ್ರಿ. ಈಗ ನೋಡಿರಿ ಈ ರೀತಿಯಾಗಿ ಎಷ್ಟು ಚಂದ ಸಾಫ್ಟ್ ಟೇಸ್ಟಿ ಗಜರಿಕೆ ಹಲ್ವಾ ರೆಡಿ ಆಯ್ತು ನೋಡಿರಿ. ಇದನ್ನು ನಾವೀಗ ಸರ್ವ್ ಮಾಡ್ಬೋದು. ನೀವು ದಿನ ಸ್ವೀಟ್ ಮಾಡಿಕಿಶನ್ ಬೇಸತ್ರೆ ಇದು ಒಂದು ಸ್ವಲ್ಪ ಚೇಂಜ್, ಹೆಲ್ದಿನೂ ಆಗ್ತೈತೆ ರೀ ಗಜರಿಕೆ. ಅದ್ರ ಸಲುವಾಗಿ ಈ ರೀತಿಯಾದ ಹೆಲ್ದಿ ಗಜರಿಕೆ ಹಲ್ವಾ ಮಾಡೋದು.
ಆಮ್ಯಾಗ ಈಗ ಸೀಸನ್ ರೀ ಗಜ್ರಿಕೆ ಎಲ್ಲ ಕಡೆ ಭಾಳ ಚಂದ ಬರತ್ತವ ಮಾರ್ಕೆಟ್ದಾಗ. ಈ ಸೀಸನ್ದಾಗ ಸಿಕ್ಕಾಗ ಆ ರೀತಿ ಮುಂದೆ ಅದೇ ಬೇಸಿಗೆ ಶುರು ಆಯ್ತಂದ್ರೆ ಗಜ್ರಿಕೆ ಸಿಗೋದಿಲ್ಲ ಮತ್ತು ಸ್ಟಾಪ್ ಆಗ್ತಾವೆ. ಅದ್ರ ಸಲುವಾಗಿ ಈ ಸೀಸನ್ದಾಗ ಗಜ್ರಿಕೆದು ಏನೇನು ಐಟಮ್ ಆಗ್ತಾವಲ್ಲ ಎಲ್ಲ ಮಾಡ್ಕೊಂಡು ತಿನ್ಬೋದು. ಈ ಗಜ್ರಿಕೆ ಹಲ್ವಾ ಸರ್ವ್ ಮಾಡಿ ನೋಡಿರಿ, ಬನ್ನಿ ತಿನ್ನೋಣ ಎಲ್ಲರೂ. ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಡ್ರೈ ಫ್ರೂಟ್ಸ್